ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತು ಈ ಜಸ್ಟ್ ಲಾಂಚ್ ಒಂದು ಈವೆಂಟ್ ಬೆಂಗಳೂರಲ್ಲಿ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿ ಅದಕ್ಕೆ ನಾವು ಅನೇಕ ಸೆಲೆಬ್ರಿಟಿಗಳನ್ನ ಒಂದೇ ಕಡೆ ಸೇರಿಸಿ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ. ಇದಕ್ಕೆ ಮುಖ್ಯ ಅತಿಥಿಯಾಗಿ ನಮಗೆ ಮೊದಲನೇದಾಗಿ ನಾವು ಅಶ್ವಿನಿ ಮೇಡಮ್ ಹತ್ರ ಹೋದಾಗ she was very supportive. Ashwini ma'am, thank you and welcome for this just launch event. And ಇನ್ನು ಅನೇಕ ಭೇಟಿಯಲ್ಲಿ ಬಂದಿದ್ದೀರಾ. ಸಾರಿ, ಆ್ಯಕ್ಚುಲಿ ನಾನು ಸ್ವಲ್ಪ ಬ್ಯುಸಿ ಇದೆ, ಎಲ್ಲರನ್ನೂ ರಿಸೀವ್ ಮಾಡೋದು ಬ್ಯುಸಿ ಆಗಿದೆ. ತಾರಮ್ಮ ಆಗಿರ್ಬೋದು, ಅನುಪ್ರಭಾಕರ್, ಸುಧಾರಾಣಿ ಮ್ಯಾಮ್, ಪ್ಲೀಸ್ ನಿಮಗೂ ಕೂಡ ವೆಲ್ಕಮ್. ನಮಗೆ ಇತ್ತೀಚೆಗೆ ಲಾಂಚ್ ಈವೆಂಟ್ ಕೂಡ ಮಾಡಿದ್ವಿ ಇಲ್ಲೇ ಶಾಂತಿದಲ್ಲಿ. ಅದಾದ್ಮೇಲೆ ಇದು ಸೆಕೆಂಡ್ ಈವೆಂಟ್ ಮಾಡ್ತಿರೋದು. ಇದಾದ್ಮೇಲೆ ನೆಕ್ಸ್ಟ್ ನಾವು 26-27 ದುಬೈನಲ್ಲಿ ಈ ಒಂದು ಲೀಗ್ನ ಮಾಡ್ತಿದ್ದೀವಿ, ಇಂಡೋರ್ ಸ್ಟೇಡಿಯಂನಲ್ಲಿ. ಆ ಸ್ಟೇಡಿಯಂನಲ್ಲಿ ದುಬೈನಲ್ಲಿರುವಂಥ ಅತಿ ದೊಡ್ಡ ಇಂಡೋರ್ ಸ್ಟೇಡಿಯಂ ಆಗಿರುತ್ತೆ ಅದು. ಆ್ಯಂಡ್ ಅಲ್ಲಿ ಎಲ್ಲ ನಮ್ಮ ಪ್ಲೇಯರ್ಸ್ ಆಗಿರ್ಬೋದು, ಕ್ಯಾಪ್ಟನ್ಸ್ ಆಗಿರ್ಬೋದು, ಅಂಬಾಸಡರ್ಸ್, ಟೀಮ್ ಓನರ್ಸ್ ಎಲ್ಲರೂ ನಮ್ಮಲ್ಲಿ ಕರ್ಕೊಂಡು ಹೋಗಿ 2 ದಿನ ಈ ಲೀಗ್ನ ಮಾಡ್ತಾ ಇರೋದು. ಅದಕ್ಕೆ ಅನೇಕ ಜನರು ಸಪೋರ್ಟಿವ್ ಆಗಿ ನಿಂತಿದ್ದೀರಾ. ಸೊ ಅವ್ರೆಲ್ಲರಿಗೂ ಒಂದೊಂದಾಗಿ ಇಂಟ್ರಡಕ್ಷನ್ ಕೊಡ್ತೀವಿ. And once again, thank you for everyone for coming for this evening just launch event. ತುಂಬಾ ಇಂಪಾರ್ಟೆಂಟ್. ದುಬೈ ಕರ್ಕೊಂಡು ಆಟಾಡ್ಸಿದ್ರೆ ಸ್ಪಾನ್ಸರ್ಸ್ ಇಂಪಾರ್ಟೆಂಟ್. ಖಂಡಿತ ಸ್ಪಾನ್ಸರ್ಸ್ ಇಂಪಾರ್ಟೆಂಟ್ ಆಗ್ತಾರೆ. ಇನ್ನು ನಮ್ಮ ಸ್ಪಾನ್ಸರ್ಸ್ ಬರೋರಿದ್ದಾರೆ. ಮೊದಲನೇದಾಗಿ ನಮ್ಮ ಟೈಟಲ್ ಸ್ಪಾನ್ಸರ್ ಆಗಿ ನಮಗೆ ದೊಡ್ಡ ಸಪೋರ್ಟ್ ಆಗಿದ್ದು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಡಾಕ್ಟರ್ ಡಿ ಎಸ್ ಅರೋಣ ಅವರು ನಮಗೆ ಈ ಒಂದು SWCM ಟೈಟಲ್ನ ತಗೊಂಡಿದ್ದಾರೆ. ಸೊ ಅವ್ರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಲಂಚುಲಾಲ್ ಅವರು ಕೂಡ ಒಂದು ಸಿನಿಮಾ ಪ್ರೊಡ್ಯೂಸರ್ ಆಗಿ ನಮಗೆ ಒಂದು ಸಪೋರ್ಟ್ ಆಗಿ ಒಂದು ಟೀಮ್ ಓನರ್ನ ಫ್ರಾಂಚೈಸಿ ಆಗಿ ಬಂದಿದ್ದಾರೆ. ಆಮೇಲೆ ನಮ್ಮ AVR ಗ್ರೂಪ್ ಆ್ಯಂಡ್ AVR ಎಂಟರ್ಟೈನ್ಮೆಂಟ್ ಅರವಿಂದ್ ರೆಡ್ಡಿ ಅವರು ಕೂಡ ಈ ಒಂದು ನಮ್ಮ ಒಂದು ಟೀಮ್ಗೆ ಫ್ರಾಂಚೈಸಿ ಓನರ್ ಆಗಿದ್ದಾರೆ. ನಮ್ಮ ಟೈಟಲ್ ಸ್ಪಾನ್ಸರ್ ಸರ್ವಣ ಸರ್ ಅವರು ಈಗ ತಾನೇ ಬಂದರು. ವೆಲ್ಕಮ್ ಸರ್. ಲೆಟ್ಸ್ ವೆಲ್ಕಮ್ ಡಾಕ್ಟರ್ TA ಸರ್ವಣ ಸರ್, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, SWCM ಟೈಟಲ್ ಸ್ಪಾನ್ಸರ್ ಆಗಿದ್ದಾರೆ. ಚಿನ್ನದಲ್ಲಿ ಇದ್ರು ಒಂಚೂರು ಚಿನ್ನ ಹಾಕೊಂಡು ಬಂದಿಲ್ಲ ಅವರು. ಹಾಗೆ ಇನ್ನ ಅನೇಕ ಸ್ಪಾನ್ಸರ್ಸ್ ಇರಬೇಕು. ಇವತ್ತು ಈ ಒಂದು ಈವ್ನಿಂಗ್ ಇವತ್ತಿಷ್ಟು ಚೆನ್ನಾಗಿ ಆಗ್ಬೇಕು ಅನ್ನೋ ಮುಖ್ಯ ಕಾರಣ ನಮ್ಮ ಅದ್ವೈತ್ ಹುಂಡೆ ಅವರು. ಇವತ್ತು ಸುಬ್ರಹ್ಮಣ್ಯ ಗುಪ್ತಾ ಸರ್ ನಮ್ಮ ಜೊತೆ ಇರಬೇಕಾಗಿತ್ತು, ಇವತ್ತು ಅವರು ಬರೋಕ್ಕಾಗಿಲ್ಲ. ನಮ್ಮ ಜೊತೆಗೆ ಅಜಯ್ ಸಿಂಗ್ ಅವರಿದ್ದಾರೆ. ಈಸ್ ದ ಡೈರೆಕ್ಟರ್ ಆಫ್ ಅದ್ವೈತ್ ಹುಂಡೆ ಗ್ರೂಪ್ ಆಫ್ ಅದ್ವೈತ್ ಹುಂಡೆ. ಇವರು ಕೂಡ ವೆಲ್ಕಮ್. ಸೊ ಅವರು ತುಂಬಾ ಸಪೋರ್ಟಿವ್ ಆಗಿ ಇವತ್ತು ಈ ವೆನ್ಯೂನ ಅವರು ನಮಗೆ ಕೊಟ್ಟು ಇಷ್ಟೊಂದು ಅರೇಂಜ್ಮೆಂಟ್ಸ್ ಮಾಡೋಕ್ಕೆ ನಮಗೆ ಬೆಳಗ್ಗೆಯಿಂದಲೂ ಅವರು ತುಂಬಾ ಸಪೋರ್ಟ್, ಇಡೀ ಎಂಟೈರ್ ಸ್ಟಾಫ್ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ವಿನಯ್ ಆಗಿರ್ಬೋದು, ಅವ್ರ ಟೀಮ್ ಆಗಿರ್ಬೋದು, ಎಲ್ಲರೂ. ಸೊ ನಿಮಗೂ ಕೂಡ ಧನ್ಯವಾದ ಹೇಳ್ತೀನಿ. ಹಾಗೆ ನಮಗೆ ಇನ್ನೊಬ್ರು MSI ಗೌರ್ಮೆಂಟ್ ಅವರು ಆಗಿರ್ಬೋದು, ಮತ್ತೆ ಮೈಸೂರು ಸ್ಯಾಂಡಲ್ ಆಗಿರ್ಬೋದು, ಅವರು ಕೂಡ ನಮಗೆ ಸಪೋರ್ಟಿವ್ ಆಗಿ ಸ್ಪಾನ್ಸರ್ ಆಗಿ ನಮ್ಮ ಜೊತೆ ನಿಂತಿದ್ದಾರೆ. ಹಾಗೆ ಇನ್ನೂ ಅನೇಕ ದುಬೈ ಕೂಡ ಇಲ್ಲ, ಅವ್ರು ಇವತ್ತು ಬಂದಿಲ್ಲ. ಈಸ್ ಮಿಸ್ಟರ್ ಗಂಡನ್ ರವಿ ಅವರು ಕೂಡ ದುಬೈನಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿರುವಂಥ ಒಂದು ವ್ಯಕ್ತಿ. ಸೊ ಈಸ್ ಫ್ರಮ್ ತಮಿಳ್ನಾಡು, ಬಟ್ ಸ್ಟಿಲ್ ಈ ಸಪೋರ್ಟಿಂಗ್ ಅವರ್ ಸ್ಯಾಂಡಲ್ವುಡ್ ಲೀಗ್. ಸೊ ನಮ್ಮ ದುಬೈ ಬರೋದಕ್ಕೆ ಸೊ ಅವರು ಕೂಡ ಇಲ್ಲಿಂದಲೇ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಟ್ರಾವೆಲ್ ಪಾರ್ಟ್ನರ್ ಆಗಿರ್ಬೋದು, ಈಸಿ ಟು ಟ್ರಿಪ್, ಆಮೇಲೆ ನಮ್ಮ ಸಂಜಯ್ ಗೌಡರು ದೊಡ್ಡ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇನ್ನು ಅನೇಕ ಮೀಡಿಯಾ ಪಾರ್ಟ್ನರ್ ಸ್ವಯಂಭೂ ಅವರು, ಆಮೇಲೆ ಪ್ರೊಡಕ್ಷನ್ ಬ್ರ್ಯಾಂಡ್ ಕ್ರಾಫ್ಟ್ ಅವರು, ಮತ್ತೆ ನಮ್ಮ ರೇಡಿಯೋ ಪಾರ್ಟ್ನರ್ ರೆಡ್ FM ಅವರು. ಆ್ಯಂಡ್ ಇವತ್ತು ಈ ಕಾರ್ಯಕ್ರಮ ಲೈವ್ ಹೋಗ್ತಾ ಇದೆ ಆನಂದ್ ಆಡಿಯೋ ಆ್ಯಂಡ್ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ, ಈ 2 ಅಫಿಷಿಯಲ್ ಚಾನಲ್ ಅದು ಲೈವ್ ಬರ್ತಾ ಇದೆ. ಸೊ ಅದಕ್ಕೆ ಐ ವಾಂಟ್ ಟು ಥ್ಯಾಂಕ್ ಮಿಸ್ಟರ್ ಮನೀಶ್. ನಮ್ಮ ಜೊತೆ ಆನಂದ್ ಚಾವ್ರಿ ಅವರು ಇದ್ದಾರೆ, ಪಾರ್ಟ್ನರ್ ಆಫ್ ಆನಂದ್ ಆಡಿಯೋ. ಆ್ಯಂಡ್ ನಮ್ಮ ಜೊತೆ ಶ್ಯಾಮ್ ಸರ್ ಕೂಡ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ
ಆ್ಯಂಡ್ ಮುಖ್ಯವಾಗಿ ಮೀಡಿಯಾದವರು, ಮಾಧ್ಯಮದವರು, ಆಮೇಲೆ ನಮ್ಮ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಅವರು ಪಾಪ ಎಲ್ಲ ಸಪೋರ್ಟಿವ್ ಆಗಿಲ್ಲ ನಮಗೆ ಗೌರವ ಮಾಡ್ತಿದ್ದಾರೆ. ಆಮೇಲೆ ಮೈ ಬ್ರದರ್ ಆರೋಗ್ಯ ಈ ಒಂದು SWCLಗೆ ಒಂದು ಅದ್ಭುತವಾಗಿರುವಂಥ ಒಂದು ಸಾಂಗ್ ಮಾಡಿದ್ದಾರೆ, ಒಂದು ಆಂಥಮ್ ಸಾಂಗ್ ಮಾಡಿದ್ದಾರೆ. ಸೊ ಅದನ್ನ ಆಮೇಲೆ ಪ್ಲೇ ಮಾಡ್ತೀನಿ. ಈಸ್ ಹಿಯರ್ ವಿತ್ ಅಸ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ವನಿತಾ ಲೋಕೇಶ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸೃಷ್ಟಿ ಸ್ಕೂಲ್ ಆಫ್ ಶಿ ಈಸ್ ದ ಫೌಂಡರ್ ಆಫ್ ಸೃಷ್ಟಿ ಸ್ಕೂಲ್. ಸೊ ವನಿತಾ ಲೋಕೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಆಮೇಲೆ ಮೀಡಿಯಾದವ್ರನ್ನ ಕೋಆರ್ಡಿನೇಟ್ ಮಾಡಿ ಇವತ್ತು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ವೆಂಕಟೇಶ್ ಸರ್, ನೀವು ಎಲ್ಲಿಗೆ ಗೊತ್ತಿಲ್ಲ, ಥ್ಯಾಂಕ್ ಯು ನಿಮಗೂ. ಆಮೇಲೆ ಅನಂತು ಸರ್ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಯಾ, ಇದು SWCL ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಇದು ಮಾಡ್ತಿರೋ ಉದ್ದೇಶ ಏನಂತಂದ್ರೆ ನಮ್ಮ ಹಳೆ ದಿಗ್ಗಜರನ್ನ ನೆನಪಿನಲ್ಲಿ ಅವ್ರನ್ನ ಯಾರು ಮರಿಬಾರ್ದು ಈಗಿನ ಜನರೇಷನ್ ಅವರು ಅಂತೇಳಿ ಅವ್ರ ಹೆಸರಿನಲ್ಲಿ ಒಂದು 5 ಟೀಮ್ ಮಾಡಿ, ಮತ್ತೆ ಈ ಒಂದು ಲೀಗಿಂದ ಇದು ಮುಗಿದ ಮೇಲೆ ಮುಖ್ಯವಾಗಿ ನಾವು ಏನ ಒಂದು ತೀರ್ಮಾನ ಏನ್ ತಗೊಂಡಿದ್ದೀವಿ ಅಂತಂದ್ರೆ, ನಮ್ಮ ಸ್ಯಾಂಡಲ್ವುಡ್ ಫಿಲಂ ಇಂಡಸ್ಟ್ರಿಯಲ್ಲಿ ಪಂಚ ಪಾಂಡವಿಯರು ಅಂತ ಅವತ್ತೇ ಹೆಸರು ಕೊಟ್ಟಿದ್ರು. ಸೊ ಅದನ್ನ ಮತ್ತೆ ಜ್ಞಾಪಿಸ್ತಾ ಇದ್ದಾರೆ. ಹೌದು, ಈ ಒಂದು ಲೀಗಿಂದ ಎಲ್ಲಾ ಲೀಗ್ ಮುಗಿದ ಮೇಲೆ ನಮ್ಮ ಯಾವುದೋ ಒಂದು ಕಲಾವಿದೆ ಅಂದ್ರೆ ಒಂದು ವುಮೆನ್ ಆರ್ಟಿಸ್ಟ್ ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆ ನಾವು ನಮಗೆ ಎಷ್ಟು ಏನಾಗುತ್ತೋ SWCL ಕಡೆಯಿಂದ ಸಹಾಯ ಮಾಡಬೇಕು ಅಂತ ವಿ ಹ್ಯಾವ್ ಡಿಸೈಡೆಡ್. ಸೊ ಇದು ನಾವು ಅದೇ ಹೇಳಿದ್ವಿ. ಅದು ಏನಾದರೂ ಆಗಿರ್ಬೋದು, ಇಟ್ ಕ್ಯಾನ್ ಬಿ ಫೈನಾನ್ಷಿಯಲ್ ಆರ್ ಎನಿ ಸಪೋರ್ಟ್. ಇದನ್ನೆಲ್ಲ ಮುಗಿದ ಮೇಲೆ ನಾವು ಡೆಫಿನೆಟ್ಲಿ ವಿಲ್ ಡು ವಿತ್ ಇನ್ ಫ್ರಂಟ್ ಆಫ್ ಅವರ್ ವಿದೌಟ್ ಅಂಬಾಸಡರ್ಸ್. ಅವ್ರ ಮುಖ್ಯ ಇದರಲ್ಲಿ ವಿ ವಿಲ್ ಡು ದಟ್. ಆ್ಯಂಡ್ ನಮ್ಮ ವುಮೆನ್ಸ್ನ ಒಂದು ನೆನಪಿನಲ್ಲಿ ಆಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿ ನಮ್ಮ ಗಲ್ಫ್ ರೀಜನಲ್ಲಿ ತುಂಬಾ ಬೆಳಿಬೇಕು ಅನ್ನೋ ಒಂದು ಉದ್ದೇಶ. ಬಿಕಾಸ್ ಕನ್ನಡ ಸಿನಿಮಾ ನಾವು ರಿಲೀಸ್ ಮಾಡಬೇಕು ತುಂಬಾ ಸ್ಟ್ರಗಲ್ ಮಾಡ್ತೀವಿ, ಜನ ಬರಲ್ಲ. ಸೊ ಅದರಿಂದ ಈ ಒಂದು ಲೀಗ್ ಮಾಡ್ತಿರೋದ್ರಿಂದ ಬೇರೆ ಬೇರೆ ಭಾಷೆಯವರು, ಬೇರೆ ಕಂಟ್ರೀಸ್ ಅವರು ಕೂಡ ಸೊ ದೇ ವಿಲ್ ಗೆಟ್ ಟು ನೋ ಓಕೆ ಕನ್ನಡ ಇಂಡಸ್ಟ್ರಿಯವರನ್ನು ಕೂಡ ಈ ತರ ಮಾಡಬಹುದು. ಈ ತರ ಎಷ್ಟು ಜನ ಕರ್ಕೊಂಡೋಗಿ ನಾವು ಕೂಡ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಲೀಗ್ ಮಾಡಬಹುದು. ಇಲ್ಲಿ ಯಾರು ಪ್ರೊಫೆಷನಲ್ ಪ್ಲೇಯರ್ಸ್ ಇಲ್ಲ, ಅದು ಗೊತ್ತಿರೋದು, ಎಲ್ಲರೂ ಪ್ರೊಫೆಷನಲ್ ಆರ್ಟಿಸ್ಟ್. ಬಟ್ ಸ್ಟಿಲ್ ಪ್ರತಿಯೊಬ್ಬರು ಒಪ್ಕೊಂಡು ಅದನ್ನ ಇವತ್ತು ಮುಂದೆ ಬಂದು ದೇ ಆರ್ ಕಮಿಂಗ್ ಏನೋ ಒಂದು ಇಂಟ್ರೆಸ್ಟ್ ಅಲ್ಲಿ ಬರ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಎಲ್ಲರಿಗೂ ಥ್ಯಾಂಕ್ ಹೇಳ್ತೀನಿ. ಸ್ಪೆಷಲಿ ನಮ್ಮ ಕ್ಯಾಪ್ಟನ್ಸ್ ಮೇಘನಾ ಗೌಡ್ಕರ್ ಆಗಿರ್ಬೋದು, ಐದಿರ್ತಾರೆ ಭಾವನಾ ರಾವ್, ಮೇಘನಾ ರಾಜ್ ಅಂಡ್ ಮಾನ್ವಿತಾ ಕಾಮತ್. ಸೊ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿ ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಖಂಡಿತ ಇದಕ್ಕೆ ನಾವು ಮುಂದೆ ಹೋಗಿ ಏನಾದರೂ ಮಾಡಿ ವಿ ವಿಲ್ ಬಿ ಎ ಸಕ್ಸಸ್ ಆಸ್ ಎ ಟೀಮ್. ಸೊ ನಾವು ಒಬ್ಬನೇ ಟೀಮ್ ಮಾಡೋಕ್ಕಾಗಲ್ಲ. ಐ ಕ್ಯಾನ್ ಜಸ್ಟ್ ಆರ್ಗನೈಸ್ ಪ್ಲಾನ್ ಅಷ್ಟೇ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.